ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇಟ್ಸ್ ಮೈ ಜಾಬ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ KPSC ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಈ ಒಂದು ಹುದ್ದೆಗಳಿಗೆ KPSCಯಿಂದ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ಎಲ್ಲ ಥರದ ಮಾಹಿತಿ ಏನಂದರೆ ವಯಸ್ಸಿನ ಮಿತಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಮತ್ತು ಹುದ್ದೆಗಳ ವಿವರ ಮತ್ತು ಪ್ರಮುಖ ದಿನಾಂಕಗಳು, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಮತ್ತು ಇನ್ನಿತರದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೀವು ಎಲ್ಲ ಥರದ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ನೋಡಿ ವೀಕ್ಷಕರೇ, ಟೋಟಲ್ ಆಗಿ 319 ಹುದ್ದೆಗಳನ್ನು ನೇಮಕಾತಿ ಮಾಡುತ್ತಿದ್ದಾರೆ. ಆರ್ಗನೈಸೇಷನ್ ಒಂದು KPSC ಕರ್ನಾಟಕ ಪಬ್ಲಿಕ್ ಸರ್ವಿಸಸ್ ಕಮಿಷನ್. ಹುದ್ದೆ ಹೆಸರು KS ಗ್ರೂಪ್ ಎ ಗ್ಯಾಜೆಟೆಡ್ ಪ್ರೊಫೆಷನರಿ. 2026-27 ಹುದ್ದೆಗಳಿಗೆ KS ಇಂದ ಗ್ರೂಪ್ ಎ ಪೋಸ್ಟ್ಗೆ ಈ ಒಂದು ಹುದ್ದೆಯನ್ನು ನೇಮಕಾತಿ ಮಾಡುತ್ತಿದ್ದಾರೆ. ಸೊ ಲೊಕೇಶನ್ ಒಂದು ಕರ್ನಾಟಕದಲ್ಲಿ ನಿಮ್ಮ ಒಂದು ಲೊಕೇಶನ್ ಇರುತ್ತದೆ, ವರ್ಕ್ ಮಾಡೋ ಲೊಕೇಶನ್. ಮತ್ತು ಈ ಒಂದು ಅರ್ಜಿಯನ್ನು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಅಧಿಸೂಚನೆ ಆಲ್ರೆಡಿ ಬಿಡುಗಡೆಯಾಗಿದೆ ನಿನ್ನೆ ತಾನೇ. ಈ ಒಂದು ಅಧಿಸೂಚನೆಯ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾನೆ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಅಧಿಸೂಚನೆಯನ್ನು ಕ್ಲಿಯರಾಗಿ ಓದಿಕೊಳ್ಳಿ. ನೋಡಿ, ನಿಮ್ಮ ಒಂದು ವಿದ್ಯಾರ್ಹತೆ ಅಂದರೆ ಎಜುಕೇಷನ್ ಏನಾಗಿರ್ಬೇಕಂತ ಈ ಒಂದು ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು KPS ಅಧಿಸೂಚನೆಯ ಪ್ರಕಾರ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಒಂದು ಡಿಗ್ರಿ ಪೂರ್ಣಗೊಳಿಸಿರಬೇಕು. ಸೊ ಯಾವುದೇ ಒಂದು ಡಿಗ್ರಿ ಕಂಪ್ಲೀಟ್ ಆಗಿದ್ದರೆ ಸಾಕು, ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್, ಸ್ನಾತಕ ಅಥವಾ ಸ್ನಾತಕೋತ್ತರ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೇ ಒಂದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಹೊಂದಿದರೆ ಮಾತ್ರ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಮುಂದೆ ವಯಸ್ಸಿನ ಮಿತಿ ಏನಾಗಿರ್ಬೇಕಂತ ನೋಡಿ. ಕನಿಷ್ಠ ವಯಸ್ಸು ಮಿನಿಮಮ್ 21 ವರ್ಷ ಆಗಿರಬೇಕು. ಗರಿಷ್ಠ ವಯಸ್ಸು 40 ವರ್ಷ. ವಯಸ್ಸಿನ ಸಡಿಲಿಕೆ OBC ಕ್ಯಾಂಡಿಡೇಟ್ಸ್ಗೆ 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷಗಳ ವಯಸ್ಸಿನ ಸಡಿಲಿಕೆ ಇರುತ್ತೆ. SC ST ಅಭ್ಯರ್ಥಿಗಳಿಗೆ 5 ವರ್ಷಗಳ ತನಕ ವಯಸ್ಸಿನ ಸಡಿಲಿಕೆ ಇರುತ್ತದೆ. ಮತ್ತು ಇನ್ನಿತರದ ಕ್ಯಾಟಗರಿಗಳಿಗೆ, ಜನರಲ್ ಕ್ಯಾಟಗರಿಗಳಿಗೆ ಯಾವುದೇ ಒಂದು ವಯಸ್ಸಿನ ಸಡಿಲಿಕೆ ಇರುವುದಿಲ್ಲ. ಅರ್ಜಿ ಶುಲ್ಕ ಜನರಲ್ ಕ್ಯಾಂಡಿಡೇಟ್ಗೆ ಸಾಮಾನ್ಯ ಅಭ್ಯರ್ಥಿಗಳು 600 ರೂಪಾಯಿ ಅರ್ಜಿ ಶುಲ್ಕ, OBC ಕ್ಯಾಂಡಿಡೇಟ್ಸ್ಗೆ 300 ರೂಪಾಯಿ, 2A 2B 3A 3B ಅಭ್ಯರ್ಥಿಗಳಿಗೆ 300 ರೂಪಾಯಿ ಅರ್ಜಿ ಶುಲ್ಕ. SC ST ಅಭ್ಯರ್ಥಿಗಳಿಗೆ ಯಾವುದೇ ಒಂದು ಅಪ್ಲಿಕೇಶನ್ ಫೀ ಇರೋದಿಲ್ಲ, ಫ್ರೀಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಎಕ್ಸ್ ಆರ್ಮಿ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ 50 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ಈ ಒಂದು ಅಪ್ಲಿಕೇಶನ್ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಆಯ್ಕೆ ಪ್ರಕ್ರಿಯೆ ನೋಡಿ. ಫಸ್ಟ್ಗೆ ಇಲ್ಲಿ 3 ಥರ ಆಯ್ಕೆ ಪ್ರಕ್ರಿಯೆ ಇದೆ. ಫಸ್ಟ್ ಒಂದು ಪ್ರಿಲಿಮ್ಸ್ ಎಕ್ಸಾಮ್. ಸೊ ಈ ಒಂದು ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಮಿನಿಮಮ್ ಕಟ್ ಆಫ್ ಮಾರ್ಕ್ಸ್ ತೊಗೊಂಡ್ರೆ ನೀವು ಈ ಒಂದು ಅರ್ಜಿಯನ್ನು ಈ ಒಂದು ಎಕ್ಸಾಮ್ನ ಪಾಸ್ ಆಗ್ತೀರಾ. ಮಿನಿಮಮ್ ಕಟ್ ಆಫ್ ರೇಂಜ್ ಪಾಸ್ ಆಗಿರಬೇಕು. ಅದರಲ್ಲಿ ಪಾಸಾದ ಅಭ್ಯರ್ಥಿಗಳು ನೆಕ್ಸ್ಟು ಮೇನ್ಸಲ್ಲಿ ಬರ್ತಾರೆ. ಸೊ ಮೇನ್ಸ್ ಎಕ್ಸಾಮ್ನ ಕ್ಲಿಯರ್ ಮಾಡಿ ಲಾಸ್ಟಿಗೆ ಇಂಟರ್ವ್ಯೂ ಸಂದರ್ಶನ ಇರುತ್ತೆ. ಸೊ 3 ಎಕ್ಸಾಮ್ನ ಕ್ಲಿಯರ್ ಮಾಡಿದರೆ ಈ ಒಂದು ಹುದ್ದೆಗೆ ನೀವು ಆಯ್ಕೆ ಆಗ್ತೀರಾ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ಕಮೆಂಟ್ ಮಾಡಿ. ಪ್ರಿಲಿಮ್ಸ್ ಎಕ್ಸಾಮ್ ಮತ್ತು ಮೇನ್ಸ್ ಎಕ್ಸಾಮ್ ಮತ್ತು ಇಂಟರ್ವ್ಯೂ ಹೇಗೆ ಕ್ಲಿಯರ್ ಮಾಡ್ಬೇಕಂತ ಅದರದ್ದು ಒಂದು ಸಿಲೆಬಸ್ ಪೂರ್ತಿಯಾಗಿ ಅದಕ್ಕೆ ಒಂದು ವಿಡಿಯೋ ಮಾಡಿ ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡುತ್ತೇನೆ. ಮುಂದೆ ಈ ಒಂದು ಅರ್ಜಿಯನ್ನು ಹೇಗೆ ಸಲ್ಲಿಸಬಹುದು ಅಂತ ನೋಡಿ. ಫಸ್ಟು ಮೊದಲು KPS ನೇಮಕಾತಿ ಅಧಿಸೂಚನೆ 2026 ಸಂಪೂರ್ಣವಾಗಿ ಓದಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೇನೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಫುಲ್ PDF ಓದಿ ಮತ್ತು ಅಭ್ಯರ್ಥಿ ಅರ್ಹತಾ ಮಾನದಂಡಗಳನ್ನು ಪೂರೈಸುವುದನ್ನು ಖಚಿತಪಡಿಸಿಕೊಳ್ಳಿ. ಸೊ ಅದರಲ್ಲಿ ನಿಮಗೆ ಎಲಿಜಿಬಿಲಿಟಿ ಏನೇನಿದೆ ಅಂತ ಮೊದಲು ಕ್ಲಿಯರ್ ಮಾಡ್ಕೊಳ್ಳಿ ಈ ಒಂದು ಅರ್ಜಿ ಸಲ್ಲಿಸಲು. ಆಮೇಲೆ ಆನ್ಲೈನ್ ಅರ್ಜಿ ಮೂಲಕ ಸಲ್ಲಿಸುವ ಮೊದಲು ಸಂಪರ್ಕಕ್ಕಾಗಿ ಸರಿಯಾದ ಇಮೇಲ್ ID ಮತ್ತು ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ಕರೆಕ್ಟಾಗಿ ತೆಗೆದುಕೊಳ್ಳಿ. ಮತ್ತು ID ಪ್ರೂಫ್, ನಿಮ್ಮೊಂದು ಆಧಾರ್ ಕಾರ್ಡ್, ವಯಸ್ಸು, ವಿದ್ಯಾರ್ಹತೆ, ನಿಮ್ಮೊಂದು ರೆಸ್ಯೂಮ್ ಇದ್ದರೆ ಮತ್ತು ಇತ್ಯಾದಿ ದಾಖಲೆಗಳನ್ನು ತೆಗೆದು ಇಟ್ಟುಕೊಳ್ಳಿ. ನಿಮ್ಮೊಂದು ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ಮ ಒಂದು ಭಾವಚಿತ್ರ ಮತ್ತು ಸೈನ್, ಈ ಒಂದು ಎಲ್ಲ ಡಾಕ್ಯುಮೆಂಟ್ಸ್ನ ತೆಗೆದಿಟ್ಕೊಳ್ಳಿ. ಆಮೇಲೆ KPSC KS ಎಕ್ಸಾಮಿನೇಷನ್ ಅಪ್ಲೈ ಆನ್ಲೈನ್ ಲಿಂಕ್. ಸೊ ಈ ಒಂದು ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ಡೈರೆಕ್ಟ್ ಮೇನ್ ವೆಬ್ಸೈಟ್ಗೆ ಹೋಗುತ್ತೆ, ಅಲ್ಲಿ ಹೋಗಿ ಅಪ್ಲೈ ಮಾಡಬೇಕಾಗತ್ತೆ. ಆಮೇಲೆ ಸೈನಪ್ ಮಾಡಬೇಕು. ನಿಮ್ಮ ಒಂದು ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಮುಖಾಂತರ ಸೈನಪ್ ಮಾಡಿ
ಮುಂದೆ ನಿಮ್ಮ ಒಂದು ಎಲ್ಲ ಥರದ ಬೇಸಿಕ್ ಡೀಟೇಲ್ಸ್ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಿ ನೆಕ್ಸ್ಟು ಅರ್ಜಿ ಶುಲ್ಕವನ್ನು ಪಾವತಿಸಿ ಲಾಸ್ಟಲ್ಲಿ ಸಬ್ಮಿಟ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅರ್ಜಿ ಸಬ್ಮಿಟ್ ಆಗುತ್ತದೆ. ಆವಾಗ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತದೆ. ಲಾಸ್ಟಲ್ಲಿ ಅಕ್ನಾಲೇಜ್ಮೆಂಟ್ ಬರುತ್ತೆ, ಅದನ್ನು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಮುಂದೆ ನಿಮ್ಮ ಒಂದು ಎಕ್ಸಾಮ್ ಬರೀಬೇಕಾದ್ರೆ ಅಡ್ಮಿಟ್ ಕಾರ್ಡ್ಗೆ ಅದು ಹೆಲ್ಪ್ ಆಗುತ್ತದೆ. ಮುಂದೆ ಪ್ರಮುಖ ದಿನಾಂಕಗಳನ್ನು ನೋಡಿ. ಆನ್ಲೈನ್ ಅರ್ಜಿಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ. 1/8/2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2026. ಬೇಗನೆ ಅರ್ಜಿಯನ್ನು ಸಲ್ಲಿಸಿ, ಬಹಳ ದಿನಗಳ ತನಕ ಕಾಯಬೇಡಿ. ಪ್ರಿಲಿಮ್ಸ್ ಎಕ್ಸಾಮು ಇದು ತಾತ್ಕಾಲಿಕ, ಸೊ ಇನ್ನೂ ಎಕ್ಸಾಕ್ಟಾಗಿ ಹೇಳಿಲ್ಲ, ಜಸ್ಟ್ ಟೆಂಪ್ರರಿ. 15/11/2026 ಎಕ್ಸಾಮ್ ನಡೆಸ್ತಾ ಅಂತ ಹೇಳಿದ್ದಾರೆ. ಆಮೇಲೆ ಮೇನ್ಸ್ ಎಕ್ಸಾಮು 12/2/2027 ರಿಂದ 18/2/2027 ಪೂರ್ವ ಪರೀಕ್ಷಾ ಫಲಿತಾಂಶ ಅಂದರೆ ಪ್ರಿಲಿಮ್ಸ್ ರಿಲೀಸ್ ಡೇಟು 15/12/2026. ಸೊ 1 ತಿಂಗಳ ರಿಸಲ್ಟ್ ತಿಳಿಯುತ್ತೆ. ಆಮೇಲೆ ಮೇನ್ಸ್ ಎಕ್ಸಾಮ್ ರಿಸಲ್ಟ್ ಕೂಡ 27/4/2027 ಎಕ್ಸಾಮ್ ರಿಸಲ್ಟ್ ತಿಳಿಯುತ್ತೆ. ಸೊ ಈ 2 ಟೆಸ್ಟ್ ರಿಸಲ್ಟ್ ಬಂದಮೇಲೆ ಪಾಸಾದ ಅಭ್ಯರ್ಥಿಗಳು ಲಾಸ್ಟಲ್ಲಿ ಇಂಟರ್ವ್ಯೂ ಇರುತ್ತದೆ. ಸೊ ಇಂಟರ್ವ್ಯೂ ಶೆಡ್ಯೂಲ್ ಬಂದು 10/5/2027 ರಿಂದ 31/5/2027 ಇಂಟರ್ವ್ಯೂ ಶೆಡ್ಯೂಲ್ಸ್ ಇರುತ್ತೆ. ಸೊ ಅದರಲ್ಲಿ ಪಾಸಾದ ಅಭ್ಯರ್ಥಿಗಳು ಅವರ ಒಂದು ರಿಸಲ್ಟ್ನ ಪ್ರೊವಿಷನಲ್ ರಿಸಲ್ಟ್ನ 5/6/2027 ರಿಸಲ್ಟನ್ನು ಬಿಡುಗಡೆ ಮಾಡಲಾಗುತ್ತದೆ. ಅಲ್ಲಿ ಆ ಒಂದು ಅಂಕಪಟ್ಟಿಯಲ್ಲಿ ಆ ಒಂದು ಮೆರಿಟ್ ಲಿಸ್ಟಲ್ಲಿ ಇದ್ದ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಆಯ್ಕೆ ಆಗ್ತೀರ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು KPSC ನೇಮಕಾತಿ 2026ರಲ್ಲಿ ಕರೆದಿರುವ ಟೋಟಲ್ ಆಗಿ 319 ಹುದ್ದೆಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ಎಲ್ಲರಿಗೂ ಗೊತ್ತಿರೋ ಹಾಗೆ KPSC ಒಂದು ದೊಡ್ಡ ಇಲಾಖೆ. ಸೊ ಎಲ್ಲರೂ ಇಂಟ್ರೆಸ್ಟ್ ಇರೋ ಅಭ್ಯರ್ಥಿಗಳು ಚೆನ್ನಾಗಿ ಅಧಿಸೂಚನೆಯನ್ನು ಕ್ಲಿಯರಾಗಿ ಓದಿಕೊಂಡು ಈ ಒಂದು ಅರ್ಜಿಯನ್ನು ಸಲ್ಲಿಸಿ. ಮತ್ತು ಇನ್ನೂ ಯಾರು ಮೈ ಜಾಬ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಸ್ಗಳು ನಿಮಗೆ ರೀಚ್ ಆಗ್ತವೆ.